ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. CSR ಆಯಿತು, ಸಂಚಾರ ಸಾಥಿ ಆ್ಯಪ್ ಆಯಿತು, ಇದೀಗ ಮತ್ತೊಂದು ವಿವಾದಾತ್ಮಕ ನಿರ್ಧಾರ ಸದ್ದು ಮಾಡಲು ಅಣಿಯಾಗಿದೆ. ಕೇಂದ್ರ ಸರ್ಕಾರ ಸದ್ದಿಲ್ಲದೆ ನಿಮ್ಮ ಮೊಬೈಲ್ ಲೊಕೇಶನ್ ಮೇಲೆ ಕಣ್ಗಾವಲು ಇಡಲು ಸಜ್ಜಾಗಿದೆ. ಕೇಂದ್ರ ಸರ್ಕಾರ ಎಲ್ಲ ಸ್ಮಾರ್ಟ್ಫೋನ್ಗಳಿಗೆ ಆಲ್ವೇಸ್ ಲೊಕೇಶನ್ ಆನ್ ಇರಿಸುವಂತಹ ಪ್ರಸ್ತಾವನೆ ಇಟ್ಟಿದೆ. ಅಂದರೆ ಬಳಕೆದಾರರ ಸ್ಥಳ ಟ್ರ್ಯಾಕಿಂಗ್ ಅನ್ನ ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ಈ ಪ್ರಸ್ತಾವನೆ ಸಲ್ಲಿಸಿದೆ. ಆ ಮೂಲಕ ಬಳಕೆದಾರರು ದಿನದ 24 ಗಂಟೆಯೂ ಎಲ್ಲಿರ್ತಾರೆ, ಏನ್ ಮಾಡ್ತಾರೆ ಅನ್ನೋದರ ಕುರಿತು ನಿಮ್ಮ ಚಲನವಲನಗಳನ್ನ ದಾಖಲಿಸಲಿದೆ. ಸದ್ಯ ಪ್ರಾಥಮಿಕವಾಗಿ ಸಲ್ಲಿಸಲಾಗಿರುವ ಈ ಪ್ರಪೋಸಲ್ಗೆ ವಿರೋಧ ವ್ಯಕ್ತವಾಗಿದೆ. ಆಪಲ್, ಗೂಗಲ್ ಮತ್ತು ಸ್ಯಾಮ್ಸಂಗ್ ನಂತಹ ಪ್ರಮುಖ ಟೆಕ್ ಕಂಪನಿಗಳು ಇದನ್ನ ಶತಾಯ ಗತಾಯ ವಿರೋಧಿಸ್ತಾ ಇವೆ. ಇದರಿಂದ ಬಳಕೆದಾರರ ಗೌಪ್ಯತೆ ಕಾಪಾಡುವ ನಿಯಮಗಳಿಗೆ ಧಕ್ಕೆ ಬರಲಿದೆ ಅನ್ನೋದು ಕಂಪನಿಗಳ ವಾದವಾಗಿದೆ. ಹಾಗಾದ್ರೆ ಏನಿದು ಲೊಕೇಶನ್ ಟ್ರ್ಯಾಕಿಂಗ್ ವಿವಾದ? ಪ್ರಸ್ತಾವನೆಯಲ್ಲಿ ನಿಜವಾಗಿ ಇರೋದೇನು? ಇದನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿದವರು ಯಾರು? ಇದರ ಹಿಂದೆ ಬೇರೆ ಏನಾದರೂ ಅಜೆಂಡಾ ಇದೆಯಾ? ಅದೆಲ್ಲವನ್ನ ಕೊಂಚ ವಿವರವಾಗಿ ನೋಡೋಣ ಬನ್ನಿ. ಸ್ನೇಹಿತರೆ, ಮೊಬೈಲ್ ಬಳಕೆದಾರರಿಗೆ ಸಂಬಂಧಿಸಿದಂತೆ ಇಲ್ಲಿವರೆಗೆ ಹಲವು ವಿವಾದಗಳು ಸದ್ದು ಮಾಡಿವೆ. ಇದೀಗ ಆ ಪಟ್ಟಿಗೆ ಮತ್ತೊಂದು ನಿರ್ಧಾರ ಸೇರುವ ಸಾಧ್ಯತೆ ಇದೆ. ಅಂದ ಹಾಗೆ ಲೊಕೇಶನ್ ಟ್ರ್ಯಾಕ್ ಕಡ್ಡಾಯಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಪ್ರಸ್ತಾವನೆಯೊಂದನ್ನು ಸ್ವೀಕರಿಸಿದೆ. ಇದರ ಪ್ರಕಾರ ದೇಶದ ಎಲ್ಲಾ ಸ್ಮಾರ್ಟ್ಫೋನ್ಗಳಲ್ಲಿ ಕಡ್ಡಾಯವಾಗಿ ಲೊಕೇಶನ್ ಆನ್ ಇರಿಸುವಂತಹ ಸ್ಯಾಟಲೈಟ್ ಬೇಸ್ಡ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ತರುವಂತೆ ಪ್ರಸ್ತಾವನೆ ಇರಿಸಲಾಗಿದೆ. ತಮಗೆ ತಿಳಿದಿರುವ ಹಾಗೆ ಇಂದು ದೇಶದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಸ್ಮಾರ್ಟ್ಫೋನ್ಗಳಿವೆ. ಮನೆಯಲ್ಲಿ ತಿನ್ನಲು ಉಡಲು ಇರುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಜನರ ಬಳಿ ಸ್ಮಾರ್ಟ್ಫೋನ್ಗಳಂತೂ ಇದ್ದೇ ಇವೆ. ಇವತ್ತು ಸ್ಮಾರ್ಟ್ಫೋನ್ಗಳು ಇಲ್ಲದ ಮನೆಗಳನ್ನ ಹುಡುಕುವುದು ಮರುಭೂಮಿಯಲ್ಲಿ ಓಯಾಸಿಸ್ ಹುಡುಕಿದಂತೆ. ಅಷ್ಟರ ಮಟ್ಟಿಗೆ ಈ ಸ್ಮಾರ್ಟ್ಫೋನ್ಗಳು ಭಾರತೀಯರ ಜೀವನದ ಅವಿಭಾಜ್ಯ ಅಂಗಗಳಾಗಿ ಬದಲಾಗಿವೆ. ಹಾಗಂತ ಇವೇನು ಈಗ ಐಷಾರಾಮಿ ಉತ್ಪನ್ನಗಳಾಗಿ ಉಳಿದಿಲ್ಲ, ಬದಲಾಗಿ ಅಗತ್ಯ ವಸ್ತು ಸೇವೆಯಾಗಿ ಗುರುತಿಸಿಕೊಂಡಿವೆ. ಸದ್ಯದ ಮಾಹಿತಿ ಪ್ರಕಾರ ದೇಶದ ಸ್ಮಾರ್ಟ್ಫೋನ್ ವ್ಯವಸ್ಥೆಯಲ್ಲಿ GPS ಆಧಾರಿತ ಕಡ್ಡಾಯ ಟ್ರ್ಯಾಕಿಂಗ್ ವ್ಯವಸ್ಥೆ ರೂಪಿಸಲು ಚಿಂತನೆ ನಡೆಸಲಾಗಿದೆ. ಅಂದರೆ ಮೊಬೈಲ್ಗಳಲ್ಲಿ ಕಡ್ಡಾಯ ಲೊಕೇಶನ್ ಕಣ್ಗಾವಲು ಇಡುವ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಡಲಾಗಿದೆ. ಅಂದಹಾಗೆ ಸದ್ಯ ಎಲ್ಲರ ಮೊಬೈಲ್ಗಳಲ್ಲೂ ಈ ಸ್ಥಳ ಮಾಹಿತಿ ಅಂದ್ರೆ ಲೊಕೇಶನ್ ತಿಳಿಸುವ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆ. GPS ಆಧಾರಿತ ಈ ವ್ಯವಸ್ಥೆಯನ್ನ ಬಳಕೆದಾರರ ಆಯ್ಕೆಗೆ ಬಿಡಲಾಗಿದೆ. ನೀವು ಇಚ್ಛೆ ಪಟ್ಟರೆ ಲೊಕೇಶನ್ ಆನ್ ಮಾಡಬಹುದು, ಇಲ್ಲವೇ ಆಫ್ ಮಾಡಬಹುದು. ಅದು ನಿಮ್ಮದೇ ನಿರ್ಧಾರವಾಗಿದೆ. ಆದರೆ ಸದ್ಯ ಕೇಂದ್ರ ಸರ್ಕಾರ ಸಲ್ಲಿಸಿರುವ ಪ್ರಸ್ತಾವನೆಯಲ್ಲಿ ಬಳಕೆದಾರರಿಗೆ ಈ ಆಯ್ಕೆ ಇರೋದಿಲ್ಲ. ನೀವು ಆಫ್ ಮಾಡಿ ಅಥವಾ ಆನ್ ಮಾಡಿರಿ, ಅದು ನಿಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಕಡ್ಡಾಯವಾಗಿ ತನ್ನ ಪಾಡಿಗೆ ತಾನು ಆನ್ ನಲ್ಲೇ ಇರುತ್ತೆ. ಸ್ಮಾರ್ಟ್ಫೋನ್ಗಳ ನಿರ್ಮಾಣದಲ್ಲೇ ಈ ಸ್ಯಾಟಲೈಟ್ ಆಧಾರಿತ ಸ್ಥಳ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಲಾಗಿರುತ್ತದೆ. ಇದರಿಂದ ಬಳಕೆದಾರರ ಸಂಪೂರ್ಣ ಲೊಕೇಶನ್ ಮಾಹಿತಿ ಈ GPS ಮೂಲಕ ರೆಕಾರ್ಡ್ ಆಗ್ತಾನೆ ಇರುತ್ತೆ. ನೀವು ದಿನದ 24 ಗಂಟೆಯಲ್ಲಿ ಎಲ್ಲಿದ್ದೀರಿ, ಯಾವ ಸ್ಥಳ, ಯಾವ ಜಿಲ್ಲೆ, ಯಾವ ರಾಜ್ಯ, ಹೀಗೆ ನೀವು ಚಲಿಸುವ ಪ್ರತಿ ಕ್ಷಣದ ಸ್ಥಳದ ಮಾಹಿತಿ ದಾಖಲಾಗಿರುತ್ತೆ. ಆದರೆ ಪ್ರಾಥಮಿಕ ಹಂತದಲ್ಲಿರುವ ಈ ಉದ್ದೇಶಿತ ಪ್ರಸ್ತಾವನೆಗೆ ಬಲವಾದ ವಿರೋಧ ಕೇಳಿ ಬರ್ತಾ ಇದೆ. ಜಾಗತಿಕ ಮೊಬೈಲ್ ಉತ್ಪಾದಕರಾದ ಆಪಲ್, ಗೂಗಲ್ ಹಾಗೂ ಸ್ಯಾಮ್ಸಂಗ್ ನಂತಹ ದೈತ್ಯ ಕಂಪನಿಗಳು ಇದನ್ನ ವಿರೋಧಿಸ್ತಾ ಇದೆ. ಇದು ಬಳಕೆದಾರರ ಗೌಪ್ಯತೆ ಭದ್ರತೆಯನ್ನ ಕಾಪಾಡುವ ತಮ್ಮ ನಿಯಮಗಳಿಗೆ ದೊಡ್ಡ ಮಟ್ಟದ ಹಿನ್ನಡೆ ತರಲಿವೆ. ಇದು ನ್ಯಾಯೋಚಿತವಲ್ಲದ ಏಕಪಕ್ಷೀಯ ನಿರ್ಧಾರದಂತೆ ಕಾಣುತ್ತಿದೆ ಅಂತ ಕಂಪನಿಗಳು ಆರೋಪಿಸ್ತಾ ಇದ್ದಾವೆ. ಅಂದಹಾಗೆ ಬಳಕೆದಾರರ ಗೌಪ್ಯತೆಗೆ ಸಂಬಂಧಪಟ್ಟಂತೆ ಇದೇ ಮೊದಲ ಬಾರಿಯೇನೋ ಈ ಪ್ರಶ್ನೆ ಉದ್ಭವಿಸಿಲ್ಲ. ಗ್ರಾಹಕರ ಗೌಪ್ಯತೆ ಕುರಿತು ಆಗಾಗ ವಿಷಯಗಳು ಸದ್ದು ಮಾಡ್ತಾನೆ ಇರ್ತಾವೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಸಂಚಾರ ಸಾಥಿ ಅನ್ನುವ ಆ್ಯಪ್ ಅನ್ನ ಕಡ್ಡಾಯಗೊಳಿಸಿತ್ತು. ಡಿಜಿಟಲ್ ಸ್ಕ್ಯಾಮ್ ವಂಚನೆಗಳಿಂದ ರಕ್ಷಿಸಿಕೊಳ್ಳಲು ಇದನ್ನ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿಕೊಳ್ಳುವಂತೆ ಹೇಳಿತ್ತು. ಆದರೆ ಅದು ಸಾಕಷ್ಟು ವಿವಾದ ಚರ್ಚೆಗಳಿಗೆ ಕಾರಣವಾಗಿತ್ತು. ಕೆಲವರು ಇದು ಹಣಕಾಸಿನ ಮೋಸಗಳನ್ನ ತಪ್ಪಿಸಲಿದೆ ಅಂತ ಪರವಾಗಿ ಮಾತನಾಡಿದರೆ, ಇನ್ನು ಕೆಲವರು ಇದು ವೈಯಕ್ತಿಕ ಮಾಹಿತಿ ಸೋರಿಕೆಗೆ ಖಾಸಗಿತನಕ್ಕೆ ಧಕ್ಕೆ ತರಲಿದೆ ಅಂತಾನೆ ವಾದಿಸಿದ್ರು. ಅಂತಿಮವಾಗಿ ಕೇಂದ್ರ ಸರ್ಕಾರ ತನ್ನ ಕಡ್ಡಾಯ ನೀತಿಯನ್ನ ಹಿಂತೆಗೆದುಕೊಂಡಿತ್ತು. ಅಲ್ಲದೆ ಅಗತ್ಯ ಇದ್ದವರು ಸಂಚಾರ ಸಾರಥಿ ಇನ್ಸ್ಟಾಲ್ ಮಾಡಿಕೊಳ್ಳುವ ಅವಕಾಶ ನೀಡಿದೆ. ತೇಟ್ ಅದೇ ರೀತಿ ಇದೀಗ ಕಡ್ಡಾಯ ಲೊಕೇಶನ್ ಟ್ರ್ಯಾಕಿಂಗ್ ಕಣ್ಗಾವಲು ವ್ಯವಸ್ಥೆ ವಿವಾದವೆಬ್ಬಿಸಿದೆ. ಇದು ಬಳಕೆದಾರರನ್ನ ನಿರಂತರವಾಗಿ ಕಣ್ಗಾವಲು ಮಾಡಲಿದೆ ಅನ್ನೋದು ಖಾಸಗಿತನದ ಧಕ್ಕೆಯಲ್ಲದೆ ಇದು ಹಲವು ರೀತಿಯ ದುರುಪಯೋಗಕ್ಕೆ ಕಾರಣವಾಗಲಿದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬಂದಿವೆ.
ಸ್ನೇಹಿತರೆ, ಹಾಗಾದರೆ ಈ ವಿವಾದಾತ್ಮಕ ಪ್ರಸ್ತಾವನೆಯನ್ನ ಸರ್ಕಾರವೇ ನೇರವಾಗಿ ಪ್ರಸ್ತಾಪಿಸಿದ್ಯಾ ಅಥವಾ ಇದರ ಹಿಂದೆ ಇರೋದು ಯಾರು, ಇದರಲ್ಲಿ ಸರ್ಕಾರದ ಪಾತ್ರವೇನು ಅನ್ನೋದನ್ನ ಕೂಡ ನೋಡಬೇಕಾಗುತ್ತೆ. ಅಂದಹಾಗೆ ನಮ್ಮ ದೇಶದಲ್ಲಿ ಟೆಲಿಫೋನ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಟ್ರಾಯ್ ಇದೆ. ಇದು ಸಂಪೂರ್ಣವಾಗಿ ಸೆಲ್ಯುಲಾರ್ಗೆ ಸಂಬಂಧಿಸಿದ ವ್ಯವಹಾರ ಕಾರ್ಯಾಚರಣೆಯನ್ನ ನೋಡಿಕೊಳ್ಳುತ್ತೆ. ಆದರೆ ಈ ಟ್ರ್ಯಾಕಿಂಗ್ ಐಡಿಯಾವನ್ನ ಟೆಲಿಕಾಂ ಸರ್ವಿಸ್ ಇಂಡಸ್ಟ್ರಿಗಳು ನೀಡಿವೆ. ನಮ್ಮ ದೇಶದಲ್ಲಿ ಟೆಲಿಕಾಂ ವ್ಯವಸ್ಥೆಯ ಸೇವಾ ಸಂಸ್ಥೆಗಳ ಒಕ್ಕೂಟವಾದ ಸೆಲ್ಯುಲಾರ್ ಆಪರೇಷನ್ ಅಸೋಸಿಯೇಷನ್ ಆಫ್ ಇಂಡಿಯಾ ಈ ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಸಲ್ಲಿಸಿದೆ. ಅಂದಹಾಗೆ ಈ ಅಸೋಸಿಯೇಷನ್ ಸಹಜವಾಗಿಯೇ ಟೆಲಿಕಾಂ ಸೇವಾ ಸಂಸ್ಥೆಗಳಾದ ಏರ್ಟೆಲ್, ಜಿಯೋ, ವೊಡಾಫೋನ್, ಐಡಿಯಾಗಳನ್ನ ಪ್ರತಿನಿಧಿಸುತ್ತೆ. ಈ ಅಸೋಸಿಯೇಷನ್ ಅಸಿಸ್ಟೆಡ್ GPS ತಂತ್ರಜ್ಞಾನವನ್ನ ಶಾಶ್ವತವಾಗಿ ಸಕ್ರಿಯಗೊಳಿಸಲು ಮತ್ತು ಬಳಕೆದಾರರಿಂದ ನಿಷ್ಕ್ರಿಯಗೊಳಿಸುವಂತೆ ಸ್ಮಾರ್ಟ್ಫೋನ್ ತಯಾರಕರಿಗೆ ಕಡ್ಡಾಯಗೊಳಿಸುವಂತೆ ಕೇಂದ್ರಕ್ಕೆ ಸಲಹೆ ನೀಡಿದೆ. ಅಂದರೆ ಭಾರತದಲ್ಲಿ ಮಾರಾಟವಾಗುವ ಯಾವುದೇ ಸ್ಮಾರ್ಟ್ಫೋನ್ ಇರಲಿ, ಅದು ಶಿಯೋಮಿ ಉತ್ಪಾದಿಸಲಿ ಅಥವಾ ಗೂಗಲ್, ಆಪಲ್ ಇನ್ಯಾವುದೇ ಸಂಸ್ಥೆ ಇರಲಿ, ಇಲ್ಲಿ ಬಿಕರಿಯಾಗುವ ಮೊಬೈಲ್ಗಳಲ್ಲಿ GPS ತಂತ್ರಜ್ಞಾನವನ್ನ ಕಡ್ಡಾಯಗೊಳಿಸುವಂತೆ ಹೇಳಿದೆ. ಇದರಿಂದ ಬಳಕೆದಾರರು ಯಾವುದೇ ಕಾರಣಕ್ಕೂ ಲೊಕೇಶನ್ ಆಫ್ ಮಾಡಲು ಸಾಧ್ಯವಾಗುವುದಿಲ್ಲ. ಇದರಿಂದ ಬಳಕೆದಾರರ ಸಂಪೂರ್ಣ ಚಲನವಲನ, ಅವರ ರಿಯಲ್ ಟೈಮ್ ಸ್ಥಳದ ಮಾಹಿತಿ ಸಿಗಲಿದೆ ಅನ್ನೋದು ಈ ಅಸೋಸಿಯೇಷನ್ ವಾದವಾಗಿದೆ. ಮೊಬೈಲ್ ಕಳ್ಳತನ, ಸಿಮ್ ಬದಲಾವಣೆ ಮುಂತಾದ ಸಂದರ್ಭಗಳಲ್ಲಿ ಇದು ಅಕ್ಯುರೇಸಿ ಜೊತೆ ಲಭ್ಯವಾಗಲಿದೆ ಅಂತ ನೆಟ್ವರ್ಕ್ ಸೇವಾ ಕಂಪನಿಗಳು ಹೇಳುತ್ತಿವೆ. ಸ್ನೇಹಿತರೆ, ಲೊಕೇಶನ್ ವಿಚಾರದಲ್ಲಿ ಹಲವು ತಂತ್ರಜ್ಞಾನಗಳಿವೆ. ಅವುಗಳಲ್ಲಿ GNSS, ಗೆಲಿಲಿಯೋ, ಬಿಯೋಡಿಯೋ ಮುಖ್ಯವಾಗಿವೆ. ಈ ಯಾವುದೇ ತಂತ್ರಜ್ಞಾನವನ್ನ ಅಳವಡಿಸಿದ ಮೊಬೈಲ್ಗಳಲ್ಲಿ ಪರ್ಮನೆಂಟ್ ಆಗಿ ಲೊಕೇಶನ್ ಅನ್ನ ಎನೇಬಲ್ ಮಾಡುವಂತೆ ಮೊಬೈಲ್ ನೆಟ್ವರ್ಕ್ ಸೇವಾ ಕಂಪನಿಗಳು ಕೇಳಿಕೊಳ್ತಾ ಇವೆ. ಇದನ್ನ ಬಳಕೆದಾರರು ಆಫ್ ಮಾಡದ ವ್ಯವಸ್ಥೆ ರೂಪಿಸಲು ಮೊಬೈಲ್ ಕಂಪನಿಗಳಿಗೆ ಸೂಚಿಸುವಂತೆ ಈ ಅಸೋಸಿಯೇಷನ್ ಹೇಳ್ತಾ ಇದೆ. ಇದರಿಂದ GPS ವ್ಯವಸ್ಥೆಯಲ್ಲಿ ನಿಮಗೆ ಬಳಕೆದಾರರ ನಿಖರ ಸ್ಥಳದ ಬಗ್ಗೆ ಮಾಹಿತಿ ಪಡೆಯಬಹುದು. ಲೊಕೇಶನ್ ಟ್ರ್ಯಾಕ್ ಕಡ್ಡಾಯಗೊಳಿಸಲು ಸರ್ವಿಸ್ ಕಂಪನಿಗಳು ಹೇಳೋದಕ್ಕೂ ಕಾರಣವಿದೆ. ಈಗಿರುವ ವ್ಯವಸ್ಥೆಯಲ್ಲಿ ಸೆಲ್ಯುಲಾರ್ ಕಂಪನಿಗಳಿಗೆ ಯಾವುದಾದ್ರೂ ಮೊಬೈಲ್ ಸ್ಥಳದ ಮಾಹಿತಿ ನೀಡುವಂತೆ ಕೋರಿದ್ರೆ ಅದು ಸೆಲ್ ಟ್ರಯಾಂಗ್ಯುಲೇಷನ್ ಆಧಾರದಲ್ಲಿ ನಿಮಗೆ ಬಳಕೆದಾರರ ಸ್ಥಳದ ಮಾಹಿತಿ ನೀಡುತ್ತದೆ. ಆದರೆ ಇದು ಸಂಪೂರ್ಣ ನಿಖರ ಮಾಹಿತಿ ಇರೋದಿಲ್ಲ. ಸುಮಾರು 50 ಮೀಟರ್ನಿಂದ ಹಿಡಿದು 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮೊಬೈಲ್ ಇರುವ ಬಗ್ಗೆ ಅದು ಟವರ್ ಆಧರಿಸಿ ಮಾಹಿತಿ ನೀಡುತ್ತೆ. ಹೀಗಾಗಿ ಇದರಲ್ಲಿ ನಿಖರತೆ ಅನ್ನೋದು ಕಷ್ಟ. ಆದರೆ GPS ನಲ್ಲಿ ಹಂಗಲ್ಲ. ಅದು ನೇರವಾಗಿ ಸ್ಯಾಟಲೈಟ್ ಆಧಾರಿತ ವ್ಯವಸ್ಥೆ. ಅಂದರೆ ಸೆಲ್ ಟ್ರಯಾಂಗ್ಯುಲೇಷನ್ ನಲ್ಲಿ ಟವರ್ ಇದ್ರೆ ಮಾತ್ರ ಲೊಕೇಶನ್ ಪತ್ತೆ ಹಚ್ಚೋದು ಸಾಧ್ಯ. ಆದರೆ GPS ನಲ್ಲಿ ನೀವು ಟವರ್ ಇಲ್ಲದ ಅರಣ್ಯದಲ್ಲಿದ್ದರೂ ಲೊಕೇಶನ್ ಪತ್ತೆ ಹಚ್ಚಬಹುದು. ಇನ್ನು ಇದರ ನಿಖರತೆಯು ಕೂಡ ತೀರಾ ಖಚಿತವಾಗಿರುತ್ತೆ. ಅಂದರೆ ಕೇವಲ 1 ರಿಂದ 5 ಮೀಟರ್ ಅಂತರದ ಲೊಕೇಶನ್ ಇರುವಿಕೆಯನ್ನ ಇದು ಸೂಚಿಸುತ್ತೆ. ಹೀಗಾಗಿ ಅಕ್ಯುರೇಸಿಯಲ್ಲಿ ಇದು ಸೂಪರ್ ಅನ್ನುವ ಮಟ್ಟಕ್ಕಿದೆ. ಹೀಗಾಗಿ ಸೆಲ್ಯುಲಾರ್ ಕಂಪನಿಗಳು ಇದನ್ನ ಕಡ್ಡಾಯಗೊಳಿಸಲು ಸರ್ಕಾರದ ಮುಂದೆ ಪ್ರಸ್ತಾವ ಇಟ್ಟಿದೆ. ಇದರಿಂದ ತನಿಖೆಯ ವೇಳೆ ಲಾ ಎನ್ಫೋರ್ಸ್ಮೆಂಟ್ಗೆ ಸಾಕಷ್ಟು ಸಹಾಯವಾಗಲಿದೆ. ವಿಶೇಷವಾಗಿ ಅಪಹರಣ, ಭಯೋತ್ಪಾದಕರ ಅಡಗುವಿಕೆ, ವಲಸಿಗರ ಅಕ್ರಮಗಳನ್ನ ಪತ್ತೆ ಹಚ್ಚಲು ವಿಪತ್ತುಗಳ ಸಂದರ್ಭದಲ್ಲಿ ಅತ್ಯಂತ ಸೂಕ್ತವಾಗಿದೆ. ಇನ್ನು ಮೊಬೈಲ್ ಕಳ್ಳತನ, ಕಳೆದು ಹೋದ ಸಂದರ್ಭದಲ್ಲಿ ಪತ್ತೆ ಹಚ್ಚೋದು ತೀರಾ ಸುಲಭ. ಕಾರಣ ಈ GPS ತಂತ್ರಜ್ಞಾನದಲ್ಲಿ ಸ್ಥಳ ಹುಡುಕಾಟ ತೀರಾ ನಿಖರವಾಗಿರೋದ್ರಿಂದ ಕೆಲಸ ಬಲು ಸುಲಭ. ಇನ್ನು ಈ ವ್ಯವಸ್ಥೆಗೆ ವಿರೋಧ ಯಾಕೆ ಅಂತ ನೋಡಿದ್ರೆ ಸಹಜವಾಗಿ ಇದು ಬಳಕೆದಾರರ ಖಾಸಗಿತನಕ್ಕೆ ಧಕ್ಕೆ ತರುವ ಆತಂಕವಿದೆ. ಮೊಬೈಲ್ ತಯಾರಿಕಾ ಕಂಪನಿಗಳು ಈ ವಿಷಯದಲ್ಲಿ ಬಳಕೆದಾರರ ಗೌಪ್ಯತೆಯ ನಿಯಮಗಳಿಗೆ ಇದು ವಿರುದ್ಧವಾಗಿದೆ ಅನ್ನುವ ಆಕ್ಷೇಪ ಎತ್ತಿವೆ. ಬಳಕೆದಾರರ GPS ನಿರಂತರವಾಗಿ ಕಣ್ಗಾವಲು ವ್ಯವಸ್ಥೆಗೆ ಒಳಪಡುವುದು ಗೌಪ್ಯತಾ ನಿಯಮಗಳನ್ನು ಉಲ್ಲಂಘಿಸಿದಂತೆ ಎಂದು ಅದು ವಾದಿಸ್ತಾ ಇದೆ. ಅಲ್ಲದೆ ಇದು ನೇರವಾಗಿ ಸರ್ಕಾರಕ್ಕೆ ಪ್ರತಿ ವ್ಯಕ್ತಿಯ ಚಲನವಲನಗಳ ಬಗ್ಗೆ ನಿಗಾ ಹಕ್ಕನ್ನ ನೀಡಿದಂತಾಗುತ್ತೆ. ಇದರಲ್ಲಿ ರಾಜಕೀಯ ಪಕ್ಷಗಳ ನೇತಾರರು, ಅಧಿಕಾರಿಗಳು, ಕಾರ್ಯಕರ್ತರು, ಪದಾಧಿಕಾರಿಗಳು, ಪತ್ರಕರ್ತರು, ನ್ಯಾಯಾಧೀಶರು ಹೀಗೆ ಯಾರು ಬೇಕೋ ಅವರ ಮೇಲೆ ಒಂದು ರೀತಿಯ ಕಣ್ಗಾವಲು ವ್ಯವಸ್ಥೆಯನ್ನ ಇದು ಸುಲಭವಾಗಿ ನೀಡಿದಂತಾಗುತ್ತದೆ. ಹೀಗಾಗಿ ಇದು ಭವಿಷ್ಯದಲ್ಲಿ ರಾಜಕೀಯವಾಗಿ ದುರುಪಯೋಗಕ್ಕೆ ದಾರಿ ಮಾಡಿಕೊಡಲಿದೆ ಅನ್ನುವ ಆತಂಕವನ್ನ ಮೊಬೈಲ್ ತಯಾರಿಕಾ ಕಂಪನಿಗಳು ವ್ಯಕ್ತಪಡಿಸ್ತಾ ಇದ್ದಾವೆ. ಇನ್ನು ಜಾಗತಿಕವಾಗಿ ಇಲ್ಲಿವರೆಗೆ ಯಾವುದೇ ದೇಶ ಇದನ್ನ ಅನುಷ್ಠಾನಕ್ಕೆ ತಂದಿಲ್ಲ. ಒಂದು ವೇಳೆ ಇದನ್ನ ಜಾರಿಗೆ ತಂದರೆ ವಿಶ್ವದ ಮೊದಲ ದೇಶವಾಗಿ ಭಾರತ ಗುರುತಿಸಿಕೊಳ್ಳಲಿದೆ. ಆದರೆ ಇದು ಖಾಸಗಿ ಹಕ್ಕು, ವೈಯಕ್ತಿಕ ಹಕ್ಕಿನ ಮೇಲೆ ದಾಳಿ ಎನ್ನುವಂತೆ ಸಾರ್ವತ್ರಿಕವಾಗಿ ಬಿಂಬಿಸುವ ಸಾಧ್ಯತೆ ಇದೆ. ಇದಲ್ಲದೆ ಒಂದು ಮೊಬೈಲ್ ಅನ್ನ ನಿರಂತರವಾಗಿ GPS ನಿಗಾ ವ್ಯವಸ್ಥೆಗೆ ಒಳಪಡಿಸುವುದು ಹ್ಯಾಕರ್ಗಳ ಪಾಲಿಗೆ ಮತ್ತಷ್ಟು ಸುಲಭವಾಗಲಿದೆ. ಇನ್ನು ಇದೆಲ್ಲ ಬಳಕೆದಾರರ ಬಗೆಗಿನ ಆತಂಕವಾದರೆ, ಇನ್ನು ತಾಂತ್ರಿಕವಾಗಿಯೂ ಇದು ಮೊಬೈಲ್ಗಳ ಮೇಲೆ ಏನು ಪರಿಣಾಮ ಬೀರಲಿದೆ ಅನ್ನೋದನ್ನ ಸಹ ನೋಡೋಣ.
ಸ್ನೇಹಿತರೆ, GPS ಅನ್ನ ನಿರಂತರವಾಗಿ ಚಾಲು ಇಡುವುದು ಮೊಬೈಲ್ಗಳ ತಾಂತ್ರಿಕತೆಯ ಮೇಲೂ ಪ್ರಭಾವ ಬೀರಲಿದೆ. ಇದು ಮೊಬೈಲ್ ಬ್ಯಾಟರಿ ಬಳಕೆ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಅಂದ್ರೆ ಬ್ಯಾಟರಿ ಚಾರ್ಜ್ ಬೇಗ ಖಾಲಿ ಆಗುತ್ತೆ. ಇದರಿಂದ ಮೊಬೈಲ್ನ ಪರಿಪೂರ್ಣ ಕಾರ್ಯಾಚರಣೆ ಮೇಲೆ ಪ್ರಭಾವ ಬೀರುತ್ತೆ. ಜೊತೆಗೆ ಬಳಕೆದಾರರಿಗೆ ಮೊಬೈಲ್ ಮೇಲಿನ ಕಂಟ್ರೋಲ್ ಅಂಡ್ ಕಾನ್ಸೆಂಟ್ ಎರಡೂ ತಪ್ಪಿ ಹೋಗುತ್ತೆ. ಇದು ಸಹಜವಾಗಿಯೇ ಖಾಸಗಿ ಹಕ್ಕಿನ ನಿಯಮಗಳನ್ನ ಉಲ್ಲಂಘಿಸಿದಂತಾಗುತ್ತದೆ. ಇನ್ನು ಡಿವೈಸ್ಗಳ ಪಾಲಿಸಿ ಮೇಕಿಂಗ್ ವಿಚಾರದಲ್ಲೂ ಇದು ಸಮಸ್ಯೆಯನ್ನ ತಂದೊಡ್ಡುತ್ತೆ. ಕಾರಣ ಮೊಬೈಲ್ ತಯಾರಕರು, ಟೆಕ್ ಕಂಪನಿಗಳು ಇದನ್ನ ಒಪ್ಪುವ ಸಾಧ್ಯತೆ ಕಡಿಮೆ. ಹೀಗಾಗಿ ಇದು ಭವಿಷ್ಯದಲ್ಲಿ ನಿಯಮಗಳ ಸಂಕೀರ್ಣತೆಗೆ ದಾರಿ ಮಾಡಿಕೊಡುವ ಆತಂಕವಿದೆ. ಹೀಗಾಗಿ ಇದು ಪರೋಕ್ಷವಾಗಿ ವಿದೇಶಿ ತಾಂತ್ರಿಕ ಹೂಡಿಕೆಯ ಮೇಲೂ, ಇನ್ನು ಮೊದಲೇ ಹೇಳಿದ ಹಾಗೆ ಇದು ವ್ಯಕ್ತಿಗತ ಖಾಸಗಿ ಹಕ್ಕನ್ನೇ ಕಸಿಯುವ ರೂಪುರೇಷೆ ಹೊಂದಿದೆ. ಒಬ್ಬ ವ್ಯಕ್ತಿಯನ್ನ ನಿರಂತರವಾಗಿ GPS ಟ್ರ್ಯಾಕಿಂಗ್ಗೆ ಒಳಪಡಿಸುವುದು ಆತನ ನಿರಂತರ ಚಟುವಟಿಕೆಯನ್ನ ಗಮನಿಸಿದಂತೆ ಆತ ಎಲ್ಲಿ ಹೋಗ್ತಾನೆ, ಯಾವ ಊಟ ಮಾಡ್ತಾನೆ, ಯಾವ ಸ್ಥಳಕ್ಕೆ ಹೋಗಿದ್ದ, ಹೀಗೆ ಹಲವು ಸಂಗತಿಗಳು ದಾಖಲಾಗುತ್ತೆ. ಇದು ವಾಕ್ ಸ್ವಾತಂತ್ರ್ಯದ ನಿಯಮಗಳಿಗೆ ವಿರುದ್ಧವಾಗುತ್ತದೆ. ಇದಲ್ಲದೆ ಕಂಟಿನ್ಯೂ ಟ್ರ್ಯಾಕಿಂಗ್ಗೆ ಅವಕಾಶ ಒಂದು ರೀತಿಯಲ್ಲಿ ಮತ್ತೊಬ್ಬರಿಗೆ ಸುಲಭವಾಗಿ ದುರುಪಯೋಗಕ್ಕೆ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದು ನೇರವಾಗಿ ದತ್ತಾಂಶ ರಕ್ಷಣೆ ಹಾಗೂ ಸಂಗ್ರಹಣೆ ಮೇಲೆ ಕೆಟ್ಟ ಪರಿಣಾಮ ಬೀರಲಿದೆ. ಇಡೀ ರಾಷ್ಟ್ರದ ಜನರ ಲೊಕೇಶನ್ ದತ್ತಾಂಶ ಒಂದೇ ಕಡೆ ಕೇಂದ್ರೀಕೃತವಾಗಿರೋದು ಹಲವು ಅಪಾಯಗಳಿಗೆ ಆಹ್ವಾನ ನೀಡಿದಂತಾಗುತ್ತದೆ. ಇನ್ನು ಮೊದಲೇ ಹೇಳಿದಂತೆ ಜಾಗತಿಕವಾಗಿ ಯಾವ ರಾಷ್ಟ್ರವೂ ಇದನ್ನ ಅಳವಡಿಸಿಲ್ಲ. ಹೀಗಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಲಿಸಿ ಮೇಕಿಂಗ್ನಲ್ಲಿ ದೊಡ್ಡ ಗೊಂದಲ ಸೃಷ್ಟಿಸಲಿದೆ. ಜೊತೆಗೆ ಬಂಡವಾಳ ಹೂಡಿಕೆ ಮೇಲೂ ಋಣಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇನ್ನು ಈ ನಿಯಮ ಜಾರಿಯಲ್ಲಿ ಕಾನೂನು ಹಾಗೂ ಸಂವಿಧಾನಿಕ ಬಿಕ್ಕಟ್ಟು ಸಹ ಇದೆ. ಬಳಕೆದಾರರ ಲೊಕೇಶನ್ ಅನ್ನು ನಿರಂತರವಾಗಿ ಟ್ರ್ಯಾಕ್ ಮಾಡೋದು ಸಾಂವಿಧಾನಿಕವಾಗಿ ಖಾಸಗಿ ಹಕ್ಕಿನ ಉಲ್ಲಂಘನೆ ಆಗಲಿದೆ. ಇದು ಮತ್ತೊಂದು ಕಾನೂನು ಸಂಘರ್ಷಕ್ಕೆ ಕಾರಣವಾಗಲಿದೆ. ಮೂಲಭೂತ ಹಕ್ಕನ್ನೇ ಕಸಿಯುವ ಈ ನಿಯಮ ಅನುಷ್ಠಾನಕ್ಕೆ ಯೋಗ್ಯವಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈಗಾಗಲೇ 2017ರಲ್ಲಿ ಪುಟ್ಟಸ್ವಾಮಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಖಾಸಗಿತನದ ಬಗ್ಗೆ ತನ್ನ ನಿಲುವನ್ನ ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದೆ. ಹೀಗಾಗಿ ಒಂದು ವೇಳೆ ಈ ನಿಯಮ ಜಾರಿಯಾದರೂ ಅದು ಸಹಜವಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲಿದೆ. ಇದಿಷ್ಟೇ ಅಲ್ಲ, ಈ GPS ಕಡ್ಡಾಯ ನಿಯಮ 2023ರ ದತ್ತಾಂಶ ಸಂರಕ್ಷಣಾ ಕಾಯ್ದೆ ನಿಬಂಧನೆಗಳನ್ನ ಕೂಡ ಮುರಿಯಲಿದೆ. ಈ ಕಾನೂನಿನ ಅಡಿ ಲೊಕೇಶನ್ ಅನ್ನ ಸಹ ಬಳಕೆದಾರರ ಸೂಕ್ಷ್ಮ ಮಾಹಿತಿ ಅಂತ ಪರಿಗಣಿಸಲಾಗಿದೆ. ಹೀಗಾಗಿ ಸರ್ಕಾರ ತಾನು ಮಾಡಿದ ನಿಯಮಗಳನ್ನೇ ಮುರಿಯಬೇಕಾದ ಪ್ರಸಂಗ ಎದುರಾಗಲಿದೆ. ಹೀಗಾಗಿ ಬಳಕೆದಾರರ ನಿರಂತರ ಲೊಕೇಶನ್ ಟ್ರ್ಯಾಕಿಂಗ್ ವ್ಯವಸ್ಥೆ ಅನುಷ್ಠಾನಕ್ಕೆ ಹಲವು ಸವಾಲುಗಳಿದೆ. ಇನ್ನು ಒಂದು ವೇಳೆ ಈ ನಿಯಮ ಜಾರಿಗೆ ತರಲು ಸರ್ಕಾರ ಸಂಸತ್ತಿನ ಮುಂದೆ ಪ್ರಸ್ತಾವನೆ ಇಟ್ಟರೂ ಸಹ ಹಲವು ಸಂಗತಿಗಳು ಅದರಲ್ಲಿ ಸೇರಿಸಲ್ಪಡುವ ಸಾಧ್ಯತೆ ಇದೆ. ಅಂದ್ರೆ ಮಿತಿಯೊಳಗೆ GPS ಬಳಕೆಗೆ ಅನುಮತಿ ನೀಡಬಹುದು. ಅಂದ್ರೆ ಪಾರದರ್ಶಕ ವ್ಯವಸ್ಥೆಯಲ್ಲಿ ಡಾಟಾ ಸಂಗ್ರಹಕ್ಕೆ ಹೈ ಅಥಾರಿಟಿಯಿಂದ ಅನುಮತಿ ನೀಡೋದು, ಜೊತೆಗೆ ಯಾರ ಲೊಕೇಶನ್ ಅನ್ನ ಎಷ್ಟು ದಿನಗಳವರೆಗೆ ಟ್ರ್ಯಾಕ್ ಮಾಡಬಹುದು ಅನ್ನೋದಕ್ಕೆ ನ್ಯಾಯಾಂಗೀಯ ಅಧಿಕಾರದ ಮಟ್ಟದಲ್ಲಿ ನಿರ್ಧರಿಸೋದು. ಅಲ್ಲದೆ ಅಂತಾರಾಷ್ಟ್ರೀಯ ನಿಯಮಗಳಿಗೂ ಇದು ವಿರುದ್ಧವಾಗಿರೋದ್ರಿಂದ ಅನುಷ್ಠಾನ ಅಂದುಕೊಂಡಷ್ಟು ಸುಲಭವಲ್ಲ. ಇನ್ನು ಈ ಪ್ರಸ್ತಾವನೆ ಇಷ್ಟಕ್ಕೆ ನಿಲ್ಲುತ್ತಾ ಅಥವಾ ಮುಂದುವರಿಯುತ್ತಾ ಅನ್ನೋದು ಕೂಡ ಸ್ಪಷ್ಟವಾಗಿಲ್ಲ. ಸದ್ಯ ಇದು ಪ್ರಾಥಮಿಕವಾಗಿ ಸಲ್ಲಿಕೆ ಆಗಿರುವ ಪ್ರಸ್ತಾವನೆ. ಈ ಬಗ್ಗೆ ಸರ್ಕಾರ ದೂರಸಂಪರ್ಕ ಸಚಿವಾಲಯ, ಗೃಹ ಸಚಿವಾಲಯದ ಜೊತೆ ಸಮಾಲೋಚನೆ ನಡೆಸಬೇಕು. ಬಳಿಕ ಮೊಬೈಲ್ ತಯಾರಿಕಾ ಕಂಪನಿಗಳ ಜೊತೆಯೂ ಸಭೆ ನಡೆಸಬೇಕು. ಅಲ್ಲದೆ ಸೈಬರ್ ತಜ್ಞರ ಅಭಿಪ್ರಾಯ ಪಡೆಯಬೇಕಿದೆ. ಬಳಿಕ ನಾಗರಿಕರಿಂದಲೂ ಪ್ರತಿಕ್ರಿಯೆ ತೆಗೆದುಕೊಳ್ಳಬೇಕಿದೆ. ಮತ್ತೊಂದೆಡೆ ಸಂಸತ್ತಿನಲ್ಲೂ ಈ ವಿಚಾರ ಪ್ರಸ್ತಾಪವಾಗಲಿದೆ. ಅಲ್ಲೂ ಕೂಡ ಇದು ಅಷ್ಟು ಸುಲಭವಾಗಿ ಪಾಸ್ ಆಗಲಾರದು. ಹೀಗಾಗಿ ಹಲವು ಜಟಿಲತೆಗಳು ಈ ಕಡ್ಡಾಯ GPS ಲೊಕೇಶನ್ ಟ್ರ್ಯಾಕಿಂಗ್ ಪ್ರಸ್ತಾವನೆಯಲ್ಲಿದೆ. ಒಟ್ಟಿನಲ್ಲಿ ಇದೊಂದು ರೀತಿ ಜೇನುಗೂಡಿನಂತಿದ್ದು ಮೋದಿ ಸರ್ಕಾರ ಈ ವಿಚಾರದಲ್ಲಿ ಏನು ನಿರ್ಧಾರ ಕೈಗೊಳ್ಳಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ವಿಚಾರದ ಬಗ್ಗೆ, ಈ ಕಾನೂನಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.